ಈ ಸರಿ ಮತ್ತೊಂದು ಬೇಸರದ ಸಂಗತಿ ಅಂದ್ರೆ ಸುದೀಪ್ ಅವರು ಲಾಸ್ಟ್ ಸೀಸನ್ ಇದು ಹೋಸ್ಟ್ ಮಾಡೋದು ಅದಂತೂ ಸುಮ್ಮನೆ ಹೊತ್ತು ಸರ್. ಈಗ ಅದಕ್ಕೆ ಸುದೀಪ್ ಸರ್ ಅವರು ಲಾಸ್ಟ್ ಸೀಸನ್ ಅಂದ್ಬಿಟ್ಟು ಜನನೂ ಒಳ್ಳೆ ಚೆನ್ನಾಗಿ ವೋಟ್ ಮಾಡಿದ್ದಾರೆ ಮಂದಿಗೆ, ಮನೆ ಮಂದಿಗೆ. ಅದು ಒಳ್ಳೆ ಗೌರವನ ಕೊಡ್ತಾ ಇದ್ದಾರೆ ಸುದೀಪ್ ಸರ್ಗೆ. ಅವರೇ ಇರ್ಬೇಕಂತ ಇವತ್ತೂ ಸುದೀಪ್ ಸರ್ ನೆಕ್ಸ್ಟ್ ನಡ್ಸ್ಕೊಡ್ಬೇಕಂದ್ರು ಸುದೀಪ್ ಸರ್ ಇದ್ರೇನೆ ಬಿಗ್ ಬಾಸ್ ಮನೆ. ಸುದೀಪ್ ಸರ್ ಇಲ್ಲಾಂದ್ರೆ ಬಿಗ್ ಬಾಸ್ ಮನೆ ಇಲ್ಲ ಅಂತ ಜನ ಹೇಳ್ತಾ ಇದಾರೆ ನಮ್ಮ ಹತ್ರ. ನಮಗೂ ಹಂಗೆ ಅನಿಸುತ್ತೆ. ಅವರು ಇವತ್ತು ಬಂದ್ರೆ ಅದು ಎಷ್ಟವರು ವಾರ ಏನ್ ನಡೆದಿರುತ್ತೆ ಎಲ್ಲಾರ್ದು ತಲೆಯಲ್ಲಿ ಇಟ್ಕೊಂಡು ಬಂದು ಎಲ್ಲಾರ್ಗೂ ಕ್ಲಾಸ್ ತಗೊಳ್ತಾರಲ್ಲ, ಅದು ಎಲ್ಲಾರ ಕೈಯಲ್ಲಿ ಆಗಲ್ಲ ಸರ್, ಸಾಧ್ಯ ಇಲ್ಲ ಸರ್. ಆ ಕ್ಲಾಸ್ ತಗೊಳೋದು ಆ ಒಂದು 17 ಜನ ಇರ್ಬೋದು, ಆಮೇಲೆ ಒಂದು 15 ಜನಕ್ಕೆ ಬರ್ಬೋದು, 12 ಜನ 9 ಜನಕ್ಕೆ ಬರ್ಬೋದು. ಅವ್ರದ್ದೆಲ್ಲ ಒಂದು ಕ್ಲಾಸ್ ತಗೊಳ್ಬೇಕಂದ್ರೆ ಆ ತಲೆಯಲ್ಲಿ ಇಟ್ಕೊಂಡಿರ್ತಾರಲ್ಲ, ಅದು ಹೆಂಗ್ ಇಟ್ಕೊಂಡು ಅವ್ರವ್ರಿಗೆಲ್ಲ ಕ್ಲಾಸ್ ತಗೊಳ್ತಾರೋ ಅವ್ರ ತರ ಯಾರು ಮಾಡಕ್ ಆಗಲ್ಲ ಅಂತ ನಾನು ಹೇಳ್ತಾ ಇದೀನಿ. ಅದ್ರ ಮೇಲೆ ಯಾರಾದ್ರೂ ಹುಟ್ಟಿ ಬಂದು ಮಾಡಿದ್ರೆ ಅವ್ರು ಗ್ರೇಟ್. ಸರ್, ಕೊನೆಯದಾಗಿ ಬಿಗ್ ಬಾಸ್ ಮಂಜು ಅವರು ಈಗ ಗೆದ್ದಿಲ್ಲ ಅನ್ನೋದು ಬಿಟ್ರೆ ಮನಸ್ಸು ಗೆದ್ದಿದ್ದಾರೆ ಜನಗಳು. ಕರ್ನಾಟಕ ಕೋಟ್ಯಾಂತರ ಅಭಿಮಾನಿಗಳು ಮನಸ್ಸು ಗೆದ್ದಿಲ್ಲ ಅನ್ನೋದು ಬಿಟ್ರೆ ಇನ್ನೇನ್ ಸರ್, ಕರ್ನಾಟಕ ಜನದ ಮನಸ್ಸು ಗೆದ್ದಿದ್ದಾರೆ. ಕರ್ನಾಟಕ ಜನ ಇವತ್ತು ಉಗ್ರಂ ಮಂಜು, ಮ್ಯಾಕ್ಸ್ ಮಂಜು ಅಂತ, ಮುಗ್ರಂ ಮಂಜು ಹೋಗಿ ಮ್ಯಾಕ್ಸ್ ಮಂಜು ಅಂತ ಕರೆಯಂತದ್ದು ಒಂದು ಪೊಸಿಷನ್ ಬಂದಿದೆ. ಆಮೇಲೆ ಇದು ಬಿಗ್ ಬಾಸ್ ಮನೆ ಮಂಜಣ್ಣ ಅಂತೂ ಕರೆಯೋದು ಒಂದು ಬಂದಿದೆ. ಅವನಿಗೆ ಈಗ 3 ಸಿಕ್ಕಿದೆ, ಟೈಲ್ 3 ಸಿಕ್ಕಿದೆ. ಅದರಲ್ಲಿ ಅವನು ತುಂಬಾ ಬೆಳ್ಕೊಂಡು ಹೋಗ್ತಾನೆ ಅನ್ನೋದು ನಮ್ಮ ನಂಬಿಕೆ ಇದೆ. ಸುದೀಪ್ ಸರ್ ನೆನ್ನೆನೆ ಹೇಳಿದ್ದಾರೆ, ಆಯ್ತು ಹೋಗಪ್ಪ, ನಾವು ಒಂದು ಡ್ಯಾನ್ಸ್ ಮಾಡಿದಾಗ ಹಿಂಗೇರಿ ಗುಡ್ ಗೌಡ್ರೆ ಅಂದ್ರು. ನಾವು ಎಲ್ಲೋ ನಮ್ಮ ಕೈಯಲ್ಲಿ ಅದೆಲ್ಲ ಮಾಡಕ್ ಆಗ್ತಾ ಇಲ್ಲ, ಅದೆಲ್ಲ ಮಾಡಿಸ್ತ್ರಲ್ಲ ಆ ಟೇಜು, ಅದೆಲ್ಲ ನಮ್ಗೆ ತುಂಬಾ ಇದಾಗುತ್ತೆ ಸರ್. ನನ್ನ ಮಗ ಅಲ್ಲಿಗೆ ಹೋಗಿಲ್ಲ ಅಂದಿದ್ರೆ, ಬಿಗ್ ಬಾಸ್ ಮನೆಗೆ ಹೋಗಿಲ್ಲ ಅಂದಿದ್ರೆ, ನಾವು ನಿಜವಾಗ್ಲೂ ಆ ಟೇಜ್ ಹೊತ್ತೋದಾಗ್ಲಿ, ಆ ಮನೆ ಒಳಗಡೆ ಹೋಗೋದಾಗ್ಲಿ ಏನೂ ಆಗ್ತಾ ಇಲ್ಲ. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಎಷ್ಟು ಕೋಟೆ ಇದ್ರೂ ಬಿಗ್ ಬಾಸ್ ಮನೆ ಒಳಗಡೆ ಹೋಗಕ್ಕಾಗಲ್ಲ. ಯಾರೇ ಒಬ್ಬ ಮನುಷ್ಯ ಎಷ್ಟು ಕೋಟಿಗೆ ಬದುಕಿರ್ಲಿ, ಇವತ್ತು ಎಷ್ಟೇ ರಾಜಕೀಯನಲ್ಲಿ ಇರ್ಲಿ, ಆ ಬಿಗ್ ಬಾಸ್ ಮನೆ ಒಳಗಡೆ ಬಿಡಲ್ಲ ಅವರು. ಅದು ಒಂದು ಶಿಸ್ತು, ಅದು ಒಂದು ಗೌರವ ಇದೆ, ಅವ್ರಿಗೊಂದು ಗಂತೆ ಇದೆ. ಅವ್ರು ಯಾರಿಗೂ ಬಿಡಲ್ಲ. ಪೇರೆಂಟ್ಸು ಅಲ್ಲಿ ಯಾರಿದಾರೆ ಅವ್ರಿಗೆ ಬಿಟ್ರು, ಅವನು ಬಡವ ಆಗಿರ್ಬೋದು, ಸಾಹುಕಾರ ಆಗಿರ್ಬೋದು, ಅವರೇ ಬಿಟ್ಟಿರ್ಬೋದು. ನನ್ಗೆ ಆ ಬಿಗ್ ಬಾಸ್ ಮನೆಗೆ ಹೋದಾಗ ನನಗನ್ಸಿದ್ದು ಏನಂದ್ರೆ, ಫಸ್ಟು ಅಜ್ಜೆ ಇದ್ದ ತಕ್ಷಣ ಒಂದು ಸ್ವಲ್ಪ ರೋಮಾಂಶ ಜಾಸ್ತಿ ಆಯ್ತು, ಎನರ್ಜಿ ಆಯ್ತು. ನಿಜವಾಗ್ಲು ಒಂಥರ ಎನರ್ಜಿ ಆಯ್ತು. ಯಾಕಂದ್ರೆ ಆ ಗಾರ್ಡನ್ ನಲ್ಲಿ ಎಲ್ಲ ಹಸಿರು ಕಾಣಿಸ್ತು. ಇದು ಮ್ಯಾಟ್ ಹಾಕಿದಾರಲ್ಲ, ಹಸಿರು ಕಾಣಿಸ್ತು. ಆ ಹಸಿರು ಕಾಣಿಸ್ದಾಗ ಓಹ್, ನಮ್ಮ ರೈತರದ್ದು ತರ ಮಾಡಿದಾರಲ್ಲ, ಇಲ್ಲಿ ಒಂದು ಹಸಿರಲ್ಲೇ ಅಜ್ಜೆ ಇಡ್ತಾ ಇದೀನಲ್ಲ ಅಂತ ಆಯ್ತು. ಹೋದೆ. ಆಮೇಲೆ ಬಂದ ತಕ್ಷಣ ಮಗ ಏನ್ ಮಾಡ್ದ, ಅಲ್ಲಿ ಒಂದು ಮರ ಇದೆ, ಆ ಗಾರ್ಡನ್ ಜೈಲ್ ಮರ, ಆ ಗರ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ದ. ಅಪ್ಪ, ನಾನು 2 ಆಲೂಗಡ್ಡೆ ಗಿಡ ಬೆಳೆದಿದ್ದೀನಿ, ಆಲೂಗಡ್ಡೆ ನಾಟಿ ಮಾಡಿದ್ದೀನಿ, 2 ಟೊಮೆಟೊ ನಾಟಿ ಮಾಡಿದ್ದೀನಿ ಅಂತೂ ತೋರಿಸ್ದ. ಅದ್ರಲ್ಲಿ ತುಂಬಾ ಕಳೆ ಇತ್ತು. ಅವತ್ತು ಜನವರಿ 1 ಎಲ್ಲ ಆಯ್ತು, ಸೆಲೆಬ್ರೇಟ್ ಆಯ್ತು. ಆಮೇಲೆ 3 ಗಂಟೆಲಿ ಹೋಗಿ ಮಲಗಿದ್ರೆ ನನಗೆ ಯಾವತ್ತೂ 5 ಗಂಟೆಗೆ ಎಚ್ಚರಿಕೆ ಬಂದ್ಬಿಡುತ್ತೆ. ಎದ್ದು ಬಂದಾಗ ಅದರಲ್ಲಿ ಕಳೆ ಇತ್ತು ಆ ಗಿಡಗಳಲ್ಲಿ. ಅರೆ, ನನ್ನ ಮಗ ಒಬ್ಬ ರೈತ ಹೊಟ್ಟೆಯಲ್ಲಿ ಹುಟ್ಟಿ ಅಲ್ಲಿ ರೈತರ ಕೆಲಸ ಮಾಡಿದ್ದ, ಬಿಗ್ ಬಾಸ್ ಮನೆಗೂ ಬಂದು ಅವ್ನು ರೈತನ ಅನ್ನೋದು ಮರಿದಿರ ಇಲ್ಲಿ 4 ಗಿಡ ಬೆಳೆಸಿದಾನಲ್ಲ ಅಂತ ನನಗೊಂದು ಆಸೆ ಆಯ್ತು. ಆಸೆ ಆದಾಗ ಅದ್ರಾಗ ನನ್ನ ಮಗ ನಾಟಿ ಮಾಡಿರೋ ಕಳೆ ಇದೆ, ಗಲೀಜಿದೆ, ಅದು ತೆಗಿಬೇಕಂತೆಲ್ಲ ತೆಗೆದು ಸೈಡಲ್ಲಿ ಇಟ್ಟು, ಆಮೇಲೆ ಒಂದು ಮೂಲೆಯಲ್ಲಿ ಕುತ್ಕೊಂಡಲ್ಲಿ ಚೇರ್ ಮೇಲೆ ಕುತ್ಕೊಂಡಾಗ ಹಳೆ ನೆನಪುಗಳೆಲ್ಲ ನಮ್ಗೆ ಜ್ಞಾಪಕ ಬಂತು. ಒಂದ್ ಸ್ವಲ್ಪ ಹೇಳ್ಕೊಂಡು ದುಃಖ ಪಟ್ಟೆ. ಅದು ನನಗೆ ತುಂಬಾ, ನನ್ನ ಮಗ ಒಬ್ಬ ಅಲ್ಲಿ ಹೋಗಿ ರೈತ ಆಗಿದ್ದಾನಲ್ಲ, ಬಿಗ್ ಬಾಸ್ ಮನೆಯಲ್ಲೇ ಒಂದು ರೈತ ಆಗಿದ್ದಾನಲ್ಲ ಅನ್ನೋದು ನನಗೆ ಹೆಮ್ಮೆ. ನಾನು ರೈತ ಆಗಿ ಖುಷಿ ಪಟ್ಟೆ ಸರ್. ಇದಿಷ್ಟು ಉಗ್ರಂ ಮಂಜು ಅವರ ತಂದೆ ರಾಮಣ್ಣ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.